ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬಂದು ಈ ವಿಡಿಯೋದಲ್ಲಿ ನಾನು ಬ್ಲೌಸಸ್ಗೆ ಕಪ್ ಸೈಜ್ನ ಹೆಂಗೆ ತೊಗೊಳ್ಬೇಕು ಅಂತ ನಾನು ಹೇಳ್ತೀನಿ. ಸಾಮಾನ್ಯವಾಗಿ ಕಪ್ಸ್ ಅನ್ನೋದು ನೋಡಿ ಈ ಥರ ಸಿಗುತ್ತೆ ನಿಮಗೆ. ಈ ಕಪ್ಸ್ನ ಬಂದು ನೀವು ತುಂಬ ಸಣ್ಣ ಇರ್ತಾರೆ ಅಂದ್ಕೊಳ್ಳಿ, ಒಂದು 28 ಸೈಜು, 32 ಸೈಜು ಈ ಥರ ಎಲ್ಲ ಇರ್ತಾರಲ್ವ, ಅಂಥವ್ರಿಗೆ ಯೂಸ್ ಮಾಡ್ಕೋಬೋದು. ಇವಾಗ ನಿಮಗೆ ಬಸ್ಟ್ ಅನ್ನೋದು ಯಾರಿಗೆ ಕಡಿಮೆ ಇರುತ್ತೋ ಅಂಥವ್ರಿಗೆ ನೀವು ಕಪ್ಸ್ನ ಯೂಸ್ ಮಾಡ್ಬೋದು. ಇಲ್ಲ ನಾವು ಹೆವಿ ಡೀಪ್ ಇಡ್ತಾ ಇದ್ದೀವಿ, ತುಂಬ ಹೆವಿ 11 ಇಂಚ್ 12 ಇಂಚ್ ಈ ಥರ ಹೋಗ್ತಾ ಇದ್ದೀವಿ ಡೀಪ್ ಅನ್ನೋ ಟೈಮಲ್ಲಿ, ನೀವು ಒಳಗಡೆ ನೀವು ಬ್ರೇಜಿಯರ್ ಯೂಸ್ ಮಾಡಲ್ಲ ಅನ್ನೋ ಟೈಮಲ್ಲಿ ನೀವು ಈ ಥರ ಕಪ್ಸ್ನ ಯೂಸ್ ಮಾಡಿಸಿ ನೀವು ಬ್ಲೌಸನ್ನ ಸ್ಟಿಚ್ ಮಾಡ್ಕೋಬೋದು. ಈ ಥರ ಕಪ್ಸ್ ಯೂಸ್ ಮಾಡೋದ್ರಿಂದ ಏನು ಯೂಸ್ ಆಗುತ್ತೆ ಅಂತಂದರೆ, ನಮಗೆ ಒಂದು ಪರ್ಫೆಕ್ಟ್ ಶೇಪ್ ಅನ್ನೋದಿರುತ್ತೆ. ಹಾಗೆ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ತುಂಬ ಫ್ರಂಟಲ್ಲಿ ಕೂಡ ಬ್ಯಾಕಲ್ಲಿ ನಾವು ಎಷ್ಟೇ ಡೀಪ್ ಇಟ್ಟರು ಕೂಡ ಕಪ್ಸ್ ಯೂಸ್ ಮಾಡೋದ್ರಿಂದ ತುಂಬ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ, ಲುಕ್ ಅನ್ನೋದು ಕೂಡ ಚೆನ್ನಾಗಿರುತ್ತೆ. ಇವಾಗ ಈ ಥರ ಕಪ್ ಸೈಜನ್ನು ಯಾರ್ಯಾರಿಗೆ ಯಾವ್ಯಾವ ಥರ ಚೂಸ್ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಇವಾಗ ಒಂದು 32 ಸೈಜ್ ಇದ್ದಾರೆ, ನೀವು ಯಾವತ್ತೂ ಅಷ್ಟೇ ಕಪ್ ಸೈಜ್ನ ಹೆಂಗೆ ಚೂಸ್ ಮಾಡ್ಕೋಬೇಕು ಅಂತಂದರೆ, ಇವಾಗ ನಮ್ಮದು ಇದು ಬಂದು ಚೆಸ್ಟ್ ರೌಂಡ್ ಇರುತ್ತೆ, ಓಕೆನಾ. ಇದು ಅಪ್ಪರ್ ಚೆಸ್ಟು. ಈ ಅಪ್ಪರ್ ಚೆಸ್ಟ್ ನೋಡಿ ನಾವು ಕಪ್ ಸೈಜ್ನ ಚೂಸ್ ಮಾಡಬಾರ್ದು ಯಾವತ್ತೂ ಅಷ್ಟೇ. ನಮ್ಮ ಬಸ್ಟ್ ರೌಂಡ್ ನೋಡಿದ್ರೆ ನಾವು ತಗೊಳ್ಬೇಕು. ನೋಡಿ, ಇವಾಗ ಇದು ಚೆಸ್ಟ್ ಅಂತಂದರೆ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇದು ಚೆಸ್ಟ್ ರೌಂಡ್ ಇದೆ, ಈ ಥರ ತಗೋಬಾರ್ದು. ಇದನ್ನ ಕಪ್ಸಿಗೆ ನಾವು ಯಾವತ್ತೂ ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ನೋಡಿ, ಇಲ್ಲಿ ಬಸ್ಟ್ ಸೈಜ್ ಇದೆಯಲ್ವಾ, ಇದನ್ನ ನೋಡಿನೇ ನೀವು ತಗೊಳ್ಬೇಕು ಯಾವತ್ತೂ ಅಷ್ಟೇ. ಇವಾಗ ಫಾರ್ ಎಕ್ಸಾಂಪಲ್ ನಂದು 34 ಇದೆ ಅಂತಂದಾಗ ನೀವು +2 ಆ್ಯಡ್ ಮಾಡ್ಕೊಳ್ಳಿ. +2 ಆ್ಯಡ್ ಮಾಡ್ಕೊಂಡಾಗ 36 ಆಗುತ್ತೆ. ಆವಾಗ ಬಸ್ಟ್ ಸೈಜ್ ಎಷ್ಟಿದೆಯೋ ಆ ಸೈಜಿಗೆ ತಕ್ಕಂಗೆ ನೀವು ಇದನ್ನ ಕಪ್ಸ್ನ ಚೂಸ್ ಮಾಡ್ಕೊಳ್ಳಿ. 34 ಇದ್ದಾಗ +2 ಆ್ಯಡ್ ಮಾಡ್ಕೊಳ್ಳಿ. ಎಲ್ಲರಿಗೂ ಇದೇ ಥರನ. ಇಲ್ಲ ಅಂತಂದರೆ, ಇಲ್ಲಪ್ಪ ನಮಗೆ ದೊಡ್ಡದಾಗ್ಬಿಡುತ್ತೆ ಅನ್ನೋ ಥರ ಇದ್ದರೆ ಆ ಸೈಜ್ ಏನಿದೋ 34 ಇದ್ದರೆ 34 ತಗೊಳ್ಳಿ. ಅದನ್ನು ಬಿಟ್ಟರೆ ನೀವು ಇನ್ನೊಂದು ಏನಂತಂದರೆ, ಬ್ರೇಸಿಯರ್ ಚೂಸ್ ಮಾಡೋದು ಕೂಡ ಕೆಲವ್ರಿಗೆ ತುಂಬಾ ಗೊತ್ತಿರೋದಿಲ್ಲ. ಆವಾಗ ಏನು ಮಾಡಬೇಕು ಅಂತಂದರೆ, ನಮ್ಮ ಒಂದು ಚೆಸ್ಟನ್ನ ಮೆಜರ್ಮೆಂಟ್ ಮಾಡ್ಕೊಬಾರ್ದು. ಸಾರಿ, ಈ ನೋಡಿ ಇಲ್ಲಿದೆಯಲ್ಲ ವೇಸ್ಟ್ ರೌಂಡ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ವೇಸ್ಟ್ ರೌಂಡ್ ಎಷ್ಟು ಬರುತ್ತೆ ನೋಡಿಕೊಂಡು ಆ ವೇಸ್ಟ್ ರೌಂಡ್ಗೆ +4 ಇಂಚ್ ಹಾಕ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಇವಾಗ ನಿಮ್ಮದು ಬಂದು 28 ಇದೆ ಅಂದ್ಕೊಳ್ಳೋಣ ವೇಸ್ಟ್ ರೌಂಡು. 28ಗೆ ಬಂದು +4 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. 28 + 4 ಇಂಚ್ ಆ್ಯಡ್ ಆದಾಗ ಎಷ್ಟಾಗುತ್ತೆ? 32 ಆಗುತ್ತೆ. ಆ 32ನ ಬಂದು ಈ ಒಂದು ಬಸ್ಟ್ ರೌಂಡ್ ನಿಮಗೆ ಏನು ಸಿಗುತ್ತಲ್ವಾ, ಬಸ್ಟ್ ರೌಂಡ್ ಫಾರ್ ಎಕ್ಸಾಂಪಲ್ 36 ಇದೆ, ಈ 36ಅಲ್ಲಿ ಈ ವೇಸ್ಟ್ ರೌಂಡ್ನ ಮೈನಸ್ ಮಾಡ್ಕೊಳ್ಳಿ. 4 ಇಂಚ್ ಬರುತ್ತೆ. ಆವಾಗ ನಿಮ್ಮ ಒಂದು ಬ್ರೇಸಿಯರ್ ಬ್ರಾ ಸೈಜ್ ಬಂದು 4 ABCD ಆಗುತ್ತೆ. ಅವಾಗ ನಿಮ್ಮ ಒಂದು ಬ್ರಾ ಸೈಜ್ ಬಂದು D ಆಗುತ್ತೆ. ಈ ಥರ ಚೂಸ್ ಮಾಡಿ ನಿಮ್ಮ ಒಂದು ಬ್ರೇಸಿಯರ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇವಾಗ ಕಪ್ಸು ಕೂಡ ನೀವು ಹೆಂಗೆ ತಗೊಳ್ಬೇಕಂತ ಗೊತ್ತಾಗಿದೆ ಅನ್ಕೊಳ್ತಾ ಇದ್ದೀನಿ. ಕಪ್ಸ್ ಬಂದು ನಿಮ್ಮ ಒಂದು ಬಸ್ಟ್ ರೌಂಡ್ ಅಂದರೆ ಇದು ಚೆಸ್ಟ್ ಅಲ್ಲ, ಈ ಬಸ್ಟ್ ರೌಂಡ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದಕ್ಕೆ +2 ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಅದು ನನಗೆ ಪರ್ಫೆಕ್ಟಾಗಿ ಬೇಕು ಅಂತಂದರೆ ಆ ಬಸ್ಟ್ ರೌಂಡ್ ಎಷ್ಟಿದೆಯೋ ಅಷ್ಟನ್ನೇ ತಗೊಳ್ಳಿ. ಇವಾಗ ಬ್ರೇಸಿಯರ್ ಕೂಡ ನಿಮ್ಗೆ ಹೆಂಗೆ ಸೆಲೆಕ್ಟ್ ಮಾಡ್ಕೊಬೇಕಂತ ಹೇಳಿದ್ದೀನಿ. ಈ ವೇಸ್ಟ್ ರೌಂಡನ್ನ ಈ ಬಸ್ಟ್ ರೌಂಡಿಂದ ಮೈನಸ್ ಮಾಡಬೇಕು. ಈ ವೇಸ್ಟ್ ರೌಂಡ್ಗೆ 4 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. 28, 30, 32 ಈ ಥರ ಎಲ್ಲ ಇರುತ್ತಲ್ಲ, 4 ಇಂಚ್ ಆ್ಯಡ್ ಮಾಡಿದಾಗ ನಿಮಗೆ ಏನು ಸಿಗುತ್ತೋ, ಇವಾಗ ಫಾರ್ ಎಕ್ಸಾಂಪಲ್ 32 ಸೈಜ್ ಇದೆ, +4 ಇಂಚ್ ಆ್ಯಡ್ ಮಾಡಿದೆ 32. ದಟ್ ಮೀನ್ಸ್ ಏನಂತಂದರೆ, ಇದು ಬಂದು ಈ ವೇಸ್ಟ್ ರೌಂಡ್ ಬಂದು ನಿಮಗೆ 32 ಇದೆ, +4 ಇಂಚ್ ಆ್ಯಡ್ ಮಾಡಿದ್ದೀರಾ. ಈ ಒಂದು ಬಸ್ಟ್ ಸೈಜ್ ಎಷ್ಟಿದೆ? 36 ಇದೆ. ಇವಾಗ 32 + 4 ಇಂಚ್ 36 ಆಯಿತು. ಇವಾಗ ಈ ಬಸ್ಟ್ ರೌಂಡ್ ಕೂಡ 36 ಆದಾಗ ಅಲ್ಲಿ 0 ಬರುತ್ತೆ. ಆವಾಗ ನೀವು ತೊಗೊಬೇಕಾಗಿರೋದು ಬ್ರೇಸಿಯರ್ ಸೈಜ್ ಬಂದು 36 ತೊಗೊಳ್ಬೇಕಾಗುತ್ತೆ ನೀವು. ಐ ಹೋಪ್ ನನ್ನ ಈ ಒಂದು ಸ್ಮಾಲ್ ಟಿಪ್ಸ್, ಈ ಕಪ್ಸ್ನ ಹೇಗೆ ಫಿಕ್ಸ್ ಮಾಡಬೇಕನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಬ್ಲೌಸ್ಗೆ ಹೇಗೆ ಫಿಕ್ಸ್ ಮಾಡ್ಕೋಬೇಕು ಅಂತ. ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ಥರ ಯೂಸ್ಫುಲ್ ಟಿಪ್ಸ್ಗಾಗಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.